ಹಲೋ ಗುಡ್ ಮಾರ್ನಿಂಗ್. ಇದು ಸಂಡೇ ಮಿನಿ ವ್ಲಾಗ್. ಸೊ ಈ ಸಂಡೇ ನನ್ನ ವ್ಲಾಗ್ ಹೇಗಿತ್ತು ಅಂದರೆ ನನ್ನ ದಿನ ಹೇಗಿತ್ತು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಬೇಗ ಅಂತಂದರೆ ಒಂದು 7:30 8 o'clock ಎದ್ದಿದ್ದೀನಿ. ಸಂಡೇ ಅಂದರೆ ಅದೇ ಬೇಗ ನಮಗೆ, ಎಸ್ಪೆಷಲಿ ವರ್ಕಿಂಗ್ ವಿಮೆನ್ಸ್ಗೆ. ಸೊ ಸಿಗೋದೇ ಒಂದೇ ದಿನ ನಿದ್ದೆ ಮಾಡೋದಕ್ಕೆ ಅಂದಮೇಲೆ ಅಫ್ಕೋರ್ಸ್ ಸಂಡೇ ಆಗಿರುತ್ತೆ ಇದು. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಕಾಫಿ ಅಥವಾ ಟೀ ಇರಲೇಬೇಕು. ನನಗಲ್ಲ, ನಾನು ಬಿಸಿನೀರು ಕುಡ್ಕೋತೀನಿ, ಬಟ್ ಇದು ನನ್ನ ಹಸ್ಬೆಂಡ್ಗೆ ಒಂದು ಕಡಕ್ ಚಾಯ್ ಬೇಕು ಅಂದರು. ಸೊ ಟೀ ಇಟ್ಕೊಡ್ತಾ ಇದ್ದೀನಿ. ಸೊ ಟೀ ಮಾಡ್ತಾ ಮಾಡ್ತಾ ನನಗೊಂದು ಯೋಚನೆ ಬಂತು. ಸಂಡೇಸ್ ಅಂದರೆ ಕಾಮನ್ನಾಗಿ ಯೂಶಲಿ ವರ್ಕಿಂಗ್ ವುಮೆನ್ಸ್ಗೆ ಫುಲ್ ರೆಸ್ಟಿಂಗ್ ಡೇ ಅಂತ ನಮಗೆ ಫೀಲ್ ಆಗುತ್ತೆ, ಬಟ್ ಆ್ಯಕ್ಚುಲಿ ಅದು ರೆಸ್ಟಿಂಗ್ ಡೇ ಆಗಿರಲ್ಲ, ಮನೇಲಿ ವರ್ಕಿಂಗ್ ಡೇ ಆಗಿರುತ್ತೆ. ಸೊ ಮನೆ ಕೆಲಸಗಳಾಗಿರ್ಬೋದು ಅಥವಾ ಬೇರೆ ಯಾವುದೆಲ್ಲ ನಾವು ವೀಕಿಂದ ಪೆಂಡಿಂಗ್ ಇಟ್ಕೊಂಡಿರ್ತೀವಿ, ಎಲ್ಲಿಗಾದರೂ ಹೋಗಬೇಕು, ಶಾಪಿಂಗ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ರಿಪೇರ್ ವರ್ಕ್ಸ್ ಆಗಿರ್ಬೋದು, ಮನೇಲಿರೋ ಕೆಲಸಗಳಿರ್ಬೋದು, ಸೊ ಅದೆಲ್ಲನೂ ಇವತ್ತು ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ಸೊ ಕಾಫಿ ಇಟ್ಟಿದ್ದೆ. ಸೊ ಕಾಫಿ ಇಡ್ತಿದ್ದೆ, ನನ್ನ ಮಗಳು ಕೂತ್ಕೊಂಡ್ಳು. ನಾನೇನೋ ಆಯಿತು ಅಂತ ಓಡೋಗಿ ನೋಡಿದ್ರೆ ಗೊಂಬೆ ಇರುತ್ತಲ್ಲ, ಗೊಂಬೆದು ಬಟನ್ ಕಿತ್ತೋಗ್ಬಿಟ್ಟಿದೆ ಅಂತ ನಾನು ರೆಡಿ ಮಾಡ್ಕೊಳಮ್ಮ ಅಂತ ಕೊಟ್ಟಳು. ಸರಿ ಅದೆಲ್ಲ ಮುಗಿಸ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು, ಸರಿ ಇವತ್ತು ಸಂಡೇ ಆಗಿರೋದ್ರಿಂದ ಅಫ್ಕೋರ್ಸ್ ನಾನ್ ವೆಜ್ ಇಲ್ಲ ಅಂದರೆ ಹೇಗೆ. ಸೊ ನಾನ್ ವೆಜ್ಜಲ್ಲಿ ಮಟನ್ ಕೈಮಾ ತಿಂದು ತುಂಬ ದಿನ ಆಗಿದೆ, ಬೇಕು ಅಂತ ಕೇಳಿದ್ದಕ್ಕೆ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಮಟನ್ ಕೈಮಾ ಕೊಡಿಸಿದ್ರು. ಸೊ ತಗೊಂಡು ಮನೆಗೆ ಹೋಗಿ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ನಾನು ಇದೇನು ಫುಲ್ಲು ಡೀಟೇಲ್ಸ್ ರೆಸಿಪಿ ಏನಿದೆ ನಾನು ಶೇರ್ ಮಾಡಿಲ್ಲ, ಬಟ್ ಸುಮ್ಮನೆ ಹಂಗೆ ಗ್ಲಿಮ್ಸ್ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೋತಿದ್ದೆ. ನನ್ನ ತಂಗಿ ನಮ್ಮ ಅಮ್ಮನ ಜೊತೆ ಜಗಳ. ಏನಕ್ಕೆ ಅಂದರೆ ಅವಳಿಗೆ ಮಟನ್ ಅಂದರೆ ಇಷ್ಟ ಇಲ್ಲ. ನನಗೆ ಚಿಕನ್ ತಂದಿಲ್ದಿರ ನಿಮ್ಮ ಮಾತ್ರ ಮಟನ್ ಮಾಡ್ಕೊಂಡು ತಿಂತಾಯಿದ್ದೀರಾ ಅಂತ ಅವಳು ಬಾಧೆ. ಸೊ ಮಟನ್ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಮಲಗಿದ್ದೆದ್ದು ಒಂದು ನ್ಯಾಪ್ ಆದಮೇಲೆ ಏನಾದರೂ ಸ್ವೀಟ್ ಕ್ರೇವಿಂಗ್ ಆಗ್ತಾಯಿತ್ತು, ತಿನ್ನಬೇಕು ಅಂದ್ಬಿಟ್ಟು ನನಗೆ. ಸೊ ಆಯಿತು, ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ. ಅದು ಕೂಡ ಆಲ್ಮೋಸ್ಟ್ ಸ್ವೀಟ್ ಥರನೇ ಬರುತ್ತಲ್ವ, ನ್ಯಾಚುರಲ್ ಸ್ವೀಟ್ನಿಂಗ್ ಥರ. ಹಾಗಾಗಿ ಮ್ಯಾಂಗೋ ಇತ್ತು ಮನೇಲಿ. ಮ್ಯಾಂಗೋ ಮತ್ತು ತಣ್ಣಗಿರೋ ಹಾಲು ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಮುಗೀತು, ಮ್ಯಾಂಗೋ ಮಿಲ್ಕ್ ಶೇಕ್ ಸೂಪರಾಗಿ ಟೇಸ್ಟಾಗಿ ರೆಡಿ ಆಯಿತು. ಸೊ ಇದಿಷ್ಟು ಮಾತ್ರ ಆಗಿತ್ತು ನನ್ನ ಸಂಡೇ ಮಿನಿ ವ್ಲಾಗ್. ಯಾರೆಲ್ಲ ಈ ನನ್ನ ಮಿನಿ ವ್ಲಾಗ್ ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಶ್ರೀಸ್ ವ್ಲಾಗ್ ಅಂತ ಅಂದ್ಬಿಟ್ಟು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇವನ್ ಇದರಲ್ಲೂ ಕೂಡ ಅಷ್ಟೇ ಫಾಲೋ ಮಾಡ್ತಾರೆ. ಹೀಗೆ ಡೈಲಿ ನಿಮಗೆ ಕಾನ್ಸ್ಟೆಂಟಾಗಿ ಇನ್ಮೇಲಿಂದ ಮಿನಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.